ಸರ್, ಕೇಂದ್ರ ಸರ್ಕಾರದವರು ಏನು LPG ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸು, ಇದು ನೇರ ಸಾರಿಗೆ ಮೇಲೆ, ಸಂಪರ್ಕದ ಮೇಲೆ ಪರಿಣಾಮ ಬೀಳುವಂಥದ್ದು. ಇವತ್ತು ನಾವು 2014ರಲ್ಲಿ ನಮ್ಮ UPA ಸರ್ಕಾರದವರು ಏನು ಅಧಿಕಾರ ಬಿಟ್ಟು ಹೋದಾಗ ಏನು ಬೆಲೆಗಳಿತ್ತು ಅದಕ್ಕೆ ಈಗ 100ಕ್ಕೆ 100ರಷ್ಟು ಜಾಸ್ತಿ ಮಾಡಿದ್ದಾರೆ. ನಾವು ಅವರಿಗೆ ಒಂದು ಮಾತನ್ನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈಗ ನೀವು ಬಡವರ ಮೇಲೆ GSTಯನ್ನು ಹೇರ್ತಾ ಇದ್ದೀರಿ. ಇವತ್ತು ಹಾಲ್ಗೂ ಬಿಟ್ಟಿಲ್ಲ, ಮೊಸರಿಗೂ ಬಿಟ್ಟಿಲ್ಲ, ಪಾಪ್ಕಾರ್ನ್ಗೂ ಬಿಟ್ಟಿಲ್ಲ. ಬಡವರನ್ನ ಇನ್ನಷ್ಟು ಬಡವರು ಮಾಡ್ತಾ ಇದ್ದೀರಿ. ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದೀರಿ, 10-15 ಉದ್ಯೋಗಪತಿಗಳಿಗೆ, ಶ್ರೀಮಂತರುಗಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ. ಯುವಕರು ಇವತ್ತು ಇಡೀ ದೇಶದಲ್ಲಿ ನಿರುದ್ಯೋಗಗಳಾಗ್ತಾ ಇದ್ದಾರೆ. 20 ಲಕ್ಷ ಜನ ಯುವಕರು ಇವತ್ತು ದೇಶವನ್ನು ಬಿಟ್ಟಿದ್ದಾರೆ. ಯಾಕೆ? ನಿರುದ್ಯೋಗದ ಸಮಸ್ಯೆದಿಂದ. ನೀವು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರೆ ಅದು ಕೊಡಲಿಲ್ಲ. ನಾವು ನಿಮಗೆ ಕೇಳೋದಕ್ಕೆ ಬಯಸ್ತೀವಿ. ನಮ್ಮ ಮಾನ್ಯ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು ಅವ್ರು ಯಾಕೆ ಕೊಡಬೇಕಾಯಿತು? ನೀವು 2019ರಿಂದ 2023ವರೆಗೆ ಏನು ಅಧಿಕಾರ ಮಾಡಿದ್ರಿ, ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರಿ, ಏನು ಕೋವಿಡನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಆ ತಪ್ಪನ್ನು ಸರಿಪಡಿಸೋದಕ್ಕೆ ಇವತ್ತು ಸುಮಾರು ಒಂದು ಮನೆಗೆ 7ರಿಂದ 8 ಸಾವಿರ ರೂಪಾಯಿ ನೇರವಾಗಿ, ಅದು ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ನಾವೇನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅದರ ಮುಖಾಂತರ ಬಡವರ ಜೇಬಿಗೆ ಒಂದು 7ರಿಂದ 8 ಸಾವಿರ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಹಾಲಿನ ದರ ಜಾಸ್ತಿ ಮಾಡಿದ್ದಕ್ಕೆ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಏನು ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ, ಬಡವರಿಗೆ ಕೊಡ್ಲಿ ಏಟನ್ನು ಕೊಡ್ತಾ ಇದೆ ಅಂತ ನಾವು ನಿಮ್ಗೆ ಕೇಳೋದಕ್ಕೆ ಬಯಸ್ತೀವಿ. ಏನು ನೀವು ರೈತರ ಪರವಾಗಿಲ್ವಾ? ಹಾಲಿನ ದರ ಜಾಸ್ತಿ ಮಾಡಿರೋದು ರೈತರಿಗೆ ಅನುಕೂಲ ಆಗಲಿ ಅಂತ, ರೈತರಿಗೆ ಬೆಂಬಲ ಬೆಲೆ ನಾವು ಕೊಡಬೇಕು, ಅವ್ರದ್ದು ಜೀವನ ಒಂದು ಒಳ್ಳೆ ಆಗಬೇಕು, ರೈತರು ಒಳ್ಳೆಯವರಿದ್ದರೆ ಇವತ್ತು ನಮಗೆ ಈ ದೇಶ ಸುಭಿಕ್ಷೆ ಆಗ್ಬೋದು ಅಂತ ಒಂದು ದೃಷ್ಟಿಯಿಂದ ಕೊಟ್ಟಿದ್ದೀವಿ. ನಾವು ಏನು ಇವತ್ತು ಬಡವರ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ, ಆ ಕಾರ್ಯಕ್ರಮಗಳನ್ನು ನಿಮಗೆ ನೋಡೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಅವಕಾಶ ಇದ್ದಾಗ ನೀವು ಅದನ್ನು ಮಾಡಲಿಲ್ಲ. ನಾವು BJP ಅವರಿಗೆ ಮತ್ತು ಕೇಂದ್ರ ಸರ್ಕಾರದವರಿಗೆ ಈ ಪ್ರತಿಭಟನೆ ಮುಖಾಂತರ ಕೇಳ್ತಾ ಇದ್ದೀವಿ, ನೀವು ಬಡವರ ಪರವಾಗಿದ್ದರೆ, ನೀವು ಈ ದೇಶದ ಜನರ ಪರವಾಗಿದ್ದರೆ, ಉದ್ಯೋಗಪತಿಗಳ ಪರವಾಗಿ ಇಲ್ಲದಿದ್ದರೆ, ಶ್ರೀಮಂತರ ಪರವಾಗಿ ಇಲ್ಲ ಅಂದರೆ ನೀವೇನು ಮಾಡಬೇಕು? ತಕ್ಷಣ ಬೆಲೆಯನ್ನು ಕಡಿಮೆ ಮಾಡಬೇಕು, ತಕ್ಷಣ ಉದ್ಯೋಗಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲ, ಈ ಸರ್ವಾಧಿಕಾರಿ ಧೋರಣೆ ಬಿಡಬೇಕು. ಈ ದೇಶದ, ಈ ರಾಜ್ಯದ ಜನ ಪ್ರಬುದ್ಧರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ನಿಮಗೆ ತಕ್ಕ ಪಾಠ ಕಲಿಸ್ತಾರೆ.